ಬಹಳ ಖುಷಿ ಆಯಿತು ನಮ್ಮ ಮೈಸೂರಿಗೆ ಬಂದು. ಮೈಸೂರು ಅಂದ್ರೇ ಒಂದು ಖುಷಿ, ಒಂದು ದೊಡ್ಡ ಇತಿಹಾಸ ಇರುವಂತಹ ಜಾಗ. ಇಲ್ಲಿ ಬರೋದು, ಶೂಟಿಂಗ್ ಮಾಡೋದು ಆ್ಯಂಡ್ ಸಿನಿಮಾ ಫಸ್ಟ್ ರೆಸ್ಪಾನ್ಸು ನಾವು ತಿಳ್ಕೊಳ್ಳೋದೆ ಮೈಸೂರಲ್ಲಿ ಹೇಗಿದೆ ನೋಡಿ ಅಂತ. ಆ್ಯಂಡ್ ರಿಲೀಸ್ ಆದಾಗಿಂದ ಇವತ್ತು 11ನೇ ದಿನವರೆಗೂ ನಮ್ಮ ವುಡ್ಲ್ಯಾಂಡ್ಸ್ ಥಿಯೇಟ್ರಲ್ಲಿ ಹಾಗೂ ಎಲ್ಲ ನಮ್ಮ ಮಲ್ಟಿಪ್ಲೆಕ್ಸ್ಗಳಲ್ಲಿ ಭಾಳ ಅದ್ಭುತವಾಗಿ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಜೊತೆಲಿ ಜನ ತುಂಬಾ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಆ್ಯಂಡ್ ನೀವುಗಳೇ ನೋಡಿದ್ದೀರಿ. ಈಗ ಅಲ್ಲಿ ನಾನು ಈ ಥರ ಅಪರೂಪ ಹೋಗೋದು ಈ ನಮ್ಮ ಸಿನಿಮಾಲಿ ಇದು 2ನೇ ಸಲ. ಒಂದು ರಿಲೀಸ್ ಡೇ ನರ್ತಕಿಗೆ ಹೋಗಿ ಅದಾದಮೇಲೆ ನಮ್ಮ ಮೈಸೂರಿನ ವುಡ್ಲ್ಯಾಂಡ್ಸ್ಗೆ ಬಂದಿದ್ದೀನಿ. ಆ್ಯಂಡ್ ರೆಸ್ಪಾನ್ಸ್ ನೋಡಿ ನನಗೆ ಅಲ್ಲ, ನನ್ನ ಚಿತ್ರತಂಡಕ್ಕೆ ಭಾಳನೇ ಒಂದು ಖುಷಿಯಾಗಿದೆ. ಜವಾಬ್ದಾರಿಗಳು ಹೆಚ್ಚಿದೆ, ಒಳ್ಳೊಳ್ಳೆ ಸಿನಿಮಾ ಮಾಡುವಂತಹ ಜವಾಬ್ದಾರಿಗಳು ಕೂಡ ಈಗ ನಮ್ಮೆಲ್ಲರೂ ಮೇಲೆ. ಸೊ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಜನರ ಇಲ್ಲಿ ಮೈಸೂರಿಗೆ ಬಂದು ಮುಂದೆ ನಿಂತ್ಕೊಂಡು ಅವ್ರ ರಿಯಾಕ್ಷನ್ ನೋಡೋದೇ ಒಂದು ಖುಷಿ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಎಲ್ಲ ಇದ್ರು, ತುಂಬ ಖುಷಿಯಾಗಿದೆ. ಪ್ರೇಕ್ಷಕರು, ನಾನು ಯಾವಾಗಲೂ ಹೇಳ್ತೀನಿ, ಪ್ರೇಕ್ಷಕರ ಮೇಲೆ ನಾವು ಬರ್ತಿಲ್ಲ ಅನ್ನೋದು ತಪ್ಪಾಗುತ್ತೆ. ನಾವು ಒಳ್ಳೆಯ ಸಿನಿಮಾ ಕೊಟ್ಟು ಒಂದು ಕ್ವಾಲಿಟಿ, ಇವತ್ತು ಆ ಕ್ವಾಲಿಟಿ ಕೂಡ ತುಂಬಾ ಮೇಂಟೈನ್ ಮಾಡಬೇಕು. ಅದೊಂದು ಕ್ವಾಲಿಟಿ ಕೊಟ್ಟು ಪ್ರೊಡಕ್ಷನ್ ಹೌಸು, ಡೈರೆಕ್ಟ್ರು, ಹೋಲ್ ಟೀಮ್ ಆಗಿ ವರ್ಕ್ ಮಾಡಿದಾಗ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ. ಅದ್ರ ಜೊತೆ ದೇವರ ಆಶೀರ್ವಾದನೂ ಕೂಡ ಇರಬೇಕು ಒಂದು ಸಿನಿಮಾ ಗೆಲ್ಲೋದಕ್ಕೆ, ಹಾಗೆ ಪ್ರೇಕ್ಷಕರನ್ನ ಸೆಳೆಯೋದಕ್ಕೆ ಒಂದು ದೇವರ ಆಶೀರ್ವಾದನೂ. ಇವತ್ತು ಬರೀ ರೀಲೇ 7 ಲಕ್ಷ ಕಂಪ್ಲೀಟ್ ಆಗಿದೆ. ಕನ್ನಡದ ಮೊದಲನೇ ಸಾಂಗ್ 7 ಲಕ್ಷ ರೀಲ್ನ ಕಂಪ್ಲೀಟ್ ಮಾಡಿರೋದು. ಆದರೆ ಮಾಡಬೇಕಾದ್ರೆ ನಮಗೊಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೆ ಸಿನಿಮಾ ಮಾಡೋಕ್ಕೆ ಆಗಲ್ಲ. ನಾನು ಮಾಡ್ತಿರೋದೇ ಸಿನಿಮಾ ಕೆಲಸ ಆಗಿರೋದ್ರಿಂದ ಏನೇ ಸೀನ್ ಮಾಡಬೇಕಾದ್ರೆ, ಸಾಂಗ್ ಮಾಡಬೇಕಾದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಬಟ್ ದ್ವಾಪರ ಸಾಂಗು ನಮ್ಮೆಲ್ಲರ ಒಂದು ನಿರೀಕ್ಷೆನ ಮೀರಿ ಹಿಟ್ಟಾದಂತಹ ಸಾಂಗ್. ನಾವೇನು ಅಂದ್ಕೊಂಡು ಅದಕ್ಕಿಂತ 10, 20 ಎಲ್ಲಿ ನೋಡಿದ್ರು ಅದೇ ಸಾಂಗ್ ಕೇಳೋ ಥರ ಆಯಿತು. ಸೊ ನಮ್ಮ ನಿರೀಕ್ಷೆ ಏನಿತ್ತು ಅದಕ್ಕಿಂತ ಹೆಚ್ಚಿಗೆನೇ ಆಯಿತು. ಈಗ ಸದ್ಯಕ್ಕೆ ಕೃಷ್ಣಂ ಪ್ರಣಯ ಸಖಿಯ ಗೆಲುವು ಏನಿದೆ, ಈ ಚಿತ್ರದ ಗೆಲುವು ನಮ್ಮ ಕನ್ನಡ ಜನತೆಗೆ, ಕನ್ನಡ ಸಿನಿ ಪ್ರೇಕ್ಷಕರಿಗೆ ಅರ್ಪಿಸ್ತಾ ಇದ್ದೀವಿ. ಮುಂದಿನ ಸಿನಿಮಾಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಅದು ಕಾಲ ಕಳೆಯೋಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಇವರೇ. ಯಾಕಂದ್ರೆ ನಮ್ಮ ವುಡ್ಲ್ಯಾಂಡ್ಸ್ಗೆ ಅನ್ಸುತ್ತೆ ರಿಲೀಸ್ ಡೇ ಪಾಪ ಒಬ್ರು ವೀಲ್ ಚೇರಲ್ಲಿ ಬಂದು ಪಿಕ್ಚರ್ ನೋಡ್ಕೊಂಡು ಹೋದ. ಆತ ಯಾರು ಏನು ಅಂತ ಹೆಚ್ಚು ಗೊತ್ತಿಲ್ಲ. ಆತನಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಗಣೇಶ್ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ನನ್ನ ದೊಡ್ಡ ಪ್ರೀತಿ. JSS ಕಾಲೇಜ್ ಅವರ ಥ್ಯಾಂಕ್ ಯು. ಇದು ನಿಮ್ಮನ್ನ ತಲುಪುತ್ತೆ ಅನ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಪ್ರೀತಿಗೆ ಧನ್ಯವಾದ. ಅಭಿಮಾನ ಅನ್ನೋದು ಅಭಿಮಾನ ಅಲ್ವಾ ಸರ್? ನಾನು ಫಸ್ಟ್ ಡೇನೆ ಬಂದು ನೋಡ್ತೀನಿ ಅಂದರೆ ನಿಮ್ಮ ಅಭಿಮಾನನ ಉಳಿಸ್ಕೊಳ್ಳೋ ಶತ ಪ್ರಯತ್ನ ಪ್ರತಿ ಸಲ ನಿಮ್ಮ ಗಣೇಶ್ ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಗೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಅದೊಂದು ಕಾರಣ ಇವರೇ, ನಾನು ಅವ್ರನ್ನೆಲ್ಲ ಭೇಟಿ ಮಾಡೋದು ಅದು ಒಂದು ಮೂಲ ಕಾರಣ. ಬಿಕಾಸ್ ಅದು ಒಂದು ಎಲ್ಲ ಕಡೆ ಬರ್ತಾ ಇತ್ತು. ಅದನ್ನ ನೋಡಿ ನಾನು ಬಹಳ ಭಾವುಕನಾದೆ. ಜೊತೆಲಿ ಖುಷಿನೂ ಆಯಿತು. ಜೊತೆಲಿ ನಿಮಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ನಿಮ್ಮ ನಮ್ಗೆ ಇಷ್ಟು ಬರ್ತಾ ಇದ್ದಾರೆ, ಅವ್ರನ್ನ ನಾವು ಡಿಸಪಾಯಿಂಟ್ ಮಾಡಬಾರ್ದಲ್ಲ ಅಂತೇಳಿ. ಸೊ ಹಾಗಾಗಿ ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಮಾತಾಡ್ಸಿ ಎಲ್ಲರೂ ನಮ್ಮ ಡೈರೆಕ್ಟ್ರು ಕೂಡ ಹೇಳ್ತಿರ್ತಾರೆ, ಸರ್ ನಿಮ್ಮ ಮಕ್ಕಳು ಹೆಣ್ಮಕ್ಳು ಹೆಂಗಸರು ಫ್ಯಾನ್ಸ್ ಸರ್.